ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ರಾಜೇಶ್ ನಮ್ಮ ಲೋಕ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಮಂಗಳವಾರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ಹೊಳೆಹೊನ್ನೂರು ಕೊಪ್ಪದ ಪಿಳ್ಳಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೇಗ ಇದು ಮಾಡ್ಕೊಂಡಿದ್ದೀನಿ. ಲವಿಶ್ ಈಗ ತಿಂದು ಸ್ಕೂಲಿಗೆ ಹೋಗ್ತಾನೆ. ಅವನು ಏನೋ ಮಾಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಇವತ್ತು ಪೂಜೆ ನನ್ನ ಆಗಿದೆ. ನೋಡಿರಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ತಿಂಡಿ ಚಿತ್ರಾನ್ನ ಪ್ರಿಪೇರ್ ಮಾಡಬೇಕು. ತಿಂಡಿ ಮಾಡಿಬಿಟ್ಟು ಲವಿಶನ್ನ ಸ್ಕೂಲಿಗೆ ಕಳಿಸ್ಕೊಡ್ತೀನಿ ತಿಂಡಿ ತಿನ್ನಿಸಿ. ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಪೂಜೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ಈಗೆಲ್ಲ ನಾವು ಕೆಲಸ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಾನು ಹೇಳ್ದಂಗೆ ಇವತ್ತು ಹೊಳೆಹೊನ್ನೂರು ಕೊಪ್ಪದ ಪಿಳ್ಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾವು ಹೋಗ್ತಿರೋದು ಶಿವಮೊಗ್ಗದಿಂದ. ನೋಡ್ತಾ ಇರ್ಬೋದು ದೇವಸ್ಥಾನ ರೀತಿಯಾಗಿ ಪೂಜೆ ಮಾಡುತ್ತಾ ಇಲ್ಲಿ ಮರದಲ್ಲೇ ಇರೋದು ತಾಯಿ. ಮರದಲ್ಲೇ ಇದ್ದವಾಗಿರೋದು ನೋಡ್ತಾ ಇರ್ಬೋದು ಎಲ್ಲ ಕಡೆಯೂ. ಇಲ್ಲಿ ಭದ್ರಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲೇನೋ ಪೂಜೆ ಕೂಡ ನಡೀತಾ ಇತ್ತು. ಹೊರಗಿಂದ ಲೊಕೇಶನ್ ಈ ಥರ ಇದೆ. ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಆ ಅಡ್ರೆಸ್ನ ಲಿಂಕ್ನಲ್ಲಿ ಶೇರ್ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ. ಎರಡೂ ಕಡೆಯೂ ಮರದಲ್ಲಿ ಉದ್ದವಾಗಿರೋದು. ಇಲ್ಲಿ 3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಅದು ತುಂಬ ಅದ್ಭುತವಾಗಿ ನಡೆಯುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಳಗೆ ಹೋಗಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಕಾಣುತ್ತೆ ಅಂತೇಳಿ. ದೇವರು ಮರದಲ್ಲಿ ಇರೋದ್ರಿಂದ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ತುಂಬ ನಾವು ಅಂದ್ಕೊಂಡಿದ್ದೆಲ್ಲ ಕೆಲಸ ನಮಗಂತೂ ಆಗಿದೆ, ಕೆಲವೊಬ್ಬರಿಗೆ ಆಗಿದೆ. ತುಂಬ ಕೊಪ್ಪದ ಪಿಳ್ಳಮ್ಮ ಅಂತಲೇ ಹೆಸರುವಾಸಿಯಾಗಿದೆ. ಇನ್ನು ಉತ್ಸವ ಮೂರ್ತಿ ಬಂದು ರೋಡ್ ಸೈಡಲ್ಲಿ ಇರುತ್ತೆ. ಈ ದೇವಸ್ಥಾನದಿಂದ ಹತ್ತಿರದಲ್ಲೇ ಇರುತ್ತೆ. ವಿಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ